ಶ್ರೀ ಗುರುಭ್ಯೋ ನಮಃ. ನಾವು ಈಗ ನವರಾತ್ರಿಯ ಸಂಭ್ರಮದ ಉತ್ಸವದಲ್ಲಿದ್ದೇವೆ. ಬಿಯಾಂಡ್ ಲಿಮಿಟ್ಸ್ನ ವೀಕ್ಷಕರೆಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯಗಳು. ನವರಾತ್ರಿ ಹಬ್ಬದ ಆಚರಣೆಯಲ್ಲಿ ಮಾಡುವಾಗ ವಿಶೇಷವಾಗಿ ನಮಗೆ ಮೊದಲು ನೆನಪಾಗುವುದು ದುರ್ಗಾದೇವಿಯರು. ಯಾಕೆಂದರೆ ನಾಡ ಹಬ್ಬ ಅಂತ ಕರೆಸಿಕೊಳ್ಳತಕ್ಕಂಥದ್ದು ಇದು. ನಾಡದೇವತೆ ನಮ್ಮ ಚಾಮುಂಡೇಶ್ವರಿ. ಆ ದುರ್ಗಾದೇವಿಯ ಆರಾಧನೆಯನ್ನು ಮನೆ ಮನೆಗಳಲ್ಲಿ ಮಾಡತಕ್ಕವರಾಗುತ್ತಾರೆ. ಆ ದುರ್ಗಾಮ್ಮನವರ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ದುರ್ಗೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ತ್ಯತ್ವಾತ್ ದುರ್ಜನೈಹಿ ಸತಾ ಅಭಯಭೂಮಿತ್ವಾತ್ ದುರ್ಗಾತ್ವಂ ಹುದ್ಗುಹಾಶ್ರಯಾತ್ ಎಂಬುದಾಗಿ. ಆ ದುರ್ಗಾ ಅಂತ ಆಕೆಯನ್ನು ಯಾಕೆ ಕರೀತಾರೆ ಅಂತಂದರೆ, ದುರ್ಗೇಯತ್ವಾತ್ ಸುಲಭವಾಗಿ ಎಲ್ಲರಿಂದಲೂ ತಿಳಿಯಲ್ಪಡುವವಳು ಅಲ್ಲ ಆಕೆ. ಬ್ರಹ್ಮಾದಿಗಳು ಕೂಡ ಆಕೆಯನ್ನ ಇಂತಿಷ್ಟೇ ಅಂತ ತಿಳಿಯುವುದಕ್ಕೆ ಸಾಧ್ಯವಿಲ್ಲವಾದ್ದರಿಂದ ಅವಳಿಗೆ ದುರ್ಗಾ ಅಂತ ಕರೀತಾರೆ. ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುರ್ಜನರಿಗೆ ದುಃಖವನ್ನು ಕೊಡತಕ್ಕವಳು ಆದ್ದರಿಂದಲೂ ಕೂಡ ಆಕೆಯನ್ನು ದುರ್ಗಾ ಅಂತ ಕರೀತಾರೆ. ಮತ್ತೆ ದುರ್ಜನರು ಅವಳನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲವಾದ್ದರಿಂದಲೂ ಕೂಡ ಆಕೆಯನ್ನು ದುರ್ಗಾ ಅಂತ ಕರೀತಾರೆ. ಸಜ್ಜನರಿಗೆ ಶ್ವೇತದ್ವೀಪ ಅನಂತಾಸನ ವೈಕುಂಠಾತ್ಮಕಳಾಗಿ ತ್ರಿಧಾಮಾತ್ಮಕಳಾಗಿ ದುರ್ಗೇ ಇರುವವಳು ಆದ್ದರಿಂದಲೇನೆ ಅವರಿಗೆ ಅಭಯ ರೂಪದಲ್ಲಿ ಕರುಣಿಸುವವಳು ಆದ್ದರಿಂದ ಅವಳನ್ನು ದುರ್ಗಾ ಅಂತ ಕರೀತಾರೆ. ಸಕಲರ ಹೃದಯದಲ್ಲಿ ತಾನು ಇದ್ದು ನಿಯಾಮಕಳಾಗಿ ಇರತಕ್ಕವಳಾದ್ದರಿಂದಲೂ ಕೂಡ ಅವಳನ್ನು ದುರ್ಗಾ ಅಂತ ಕರೀತಾರೆ ಅಂತ ಗುಹಾಶ್ರಯ. ಯಾವ ಹೃದಯ ಎನ್ನುವ ಗುಹೆಯಲ್ಲಿ ನಿಯಾಮಕಳಾಗಿ ಇರತಕ್ಕವಳಾಗಿದ್ದಾಳೆ ಅಮ್ಮನವರು ಅಂತನ್ನುವುದನ್ನ ಶಾಸ್ತ್ರಕಾರರು ತಿಳಿಸಿಕೊಟ್ಟಿದ್ದಾರೆ. ಅಂತಹ ದುರ್ಗಾ ಅಮ್ಮನವರು ಅವರ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಆ ನವರಾತ್ರಿಯ ಶುಭ ಸಂದರ್ಭದಲ್ಲಿ ನವದುರ್ಗೆಯರ ಆರಾಧನೆಯನ್ನು ಮಾಡತಕ್ಕಂತಹ ಕ್ರಮವೂ ಇದೆ. ಇದರಂತೆಯೇನೆ ಅನೇಕ ರೀತಿಯಾಗಿರತಕ್ಕಂತಹ ಅಧಿಷ್ಠಾನಗಳಲ್ಲಿ, ಅಂದರೆ ಒಂದೊಂದು ರೂಪದಲ್ಲಿ ಒಂದೊಂದು ದೇವತಾರಾಧನೆಯನ್ನು ಮಾಡತಕ್ಕಂತಹ ಕ್ರಮ ಅದು ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಒಂದು ಪರಂಪರೆಯಾಗಿ ಬಂದಿದೆ. ಆದ್ದರಿಂದ ನಾವು ನದಿಯನ್ನಾಗಲಿ ಗುಡ್ಡವನ್ನಾಗಲಿ ಪರ್ವತವನ್ನಾಗಲಿ ಯಾವುದನ್ನು ನೋಡಿದರೂ ಅದು ಭಗವತ್ ಪ್ರತೀಕಾಂತ ಆರಾಧನೆ ಮಾಡತಕ್ಕಂತಹ ಕ್ರಮ ನಮ್ಮಲ್ಲಿ ಇದೆ. ಅದರಂತೆ ದಸರಾಗೆ ಒಂದು ನವರಾತ್ರಿ ಹಬ್ಬದಲ್ಲಿ ನೋಡಿ, ಮೂಲಾ ನಕ್ಷತ್ರದ ದಿನ ಅವತ್ತಿನಿಂದ ಸರಸ್ವತಿ ಆವಾಹನೆ ಅಂತ ಕರೀತಾರೆ. ಸರಸ್ವತಿ ಆವಾಹನೆ, ನಾನು ಸರಸ್ವತಿ ಪೂಜೆಯನ್ನು ಮಾಡುವುದಕ್ಕೆ ಮುಂಚೆ ಆವಾಹನೆ ಅಂತ ಸರಸ್ವತಿ ಅಮ್ಮನವರನ್ನ ಆವಾಹನೆ ಮಾಡತಕ್ಕಂಥದ್ದು. ಆ ಭಗವಂತನನ್ನ ಸ್ತೋತ್ರ ಮಾಡತಕ್ಕಂತಹ ಪುಸ್ತಕಗಳನ್ನ ವಿಶೇಷವಾದ ರೀತಿಯಲ್ಲಿ, ಅದು ಭಗವಂತ ಆಗಿರಬಹುದು, ಲಕ್ಷ್ಮೀದೇವಿ ಆಗಿರಬಹುದು, ಆಂಜನೇಯ ಆಗಿರಬಹುದು, ಗಣೇಶ ಆಗಿರಬಹುದು, ಅವರನ್ನೆಲ್ಲರನ್ನೂ ಕೂಡ ಸ್ತುತಿಸುವ ಗ್ರಂಥಗಳನ್ನ, ಅಂದ್ರೆ ಆ ಪುಸ್ತಕಗಳನ್ನ, ಅವುಗಳಲ್ಲಿ ಆ ಭಗವದ್ ರೂಪವನ್ನ ಚಿಂತಿಸಿ ಆ ಸರಸ್ವತಿ ಅಮ್ಮನವರನ್ನ ಚಿಂತಿಸ್ತಕ್ಕಂತಹವರಾಗಿ ನಾವು ಆರಾಧನೆಯನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಅದು ಸರಸ್ವತಿ ದೇವಿ ಪೂಜೆ ಆವಾಹನೆ ಮೂಲಾ ನಕ್ಷತ್ರದ ದಿನ. ಉತ್ತರಾಷಾಢ ನಕ್ಷತ್ರದ ದಿನ ಅದರ ಪೂಜೆ, ಶ್ರವಣ ನಕ್ಷತ್ರದ ದಿನ ಅದರ ವಿಸರ್ಜನೆ ಅಂತ ಈ ಪ್ರಕಾರ ಇದೆ. ಅಂದ್ರೆ ಎಲ್ಲರಿಗೂ ಸದ್ವಿದ್ಯೆಯನ್ನ ಕರುಣಿಸ್ತಕ್ಕಂತಹವಳು, ಚೋದಗಿತ್ರಿ ಸೂನೃತಾನಾಮ್ ಅಂತನ್ನುವಂತೆ ಸದ್ಬುದ್ಧಿಯನ್ನ ಪ್ರಚೋದನೆ ಮಾಡತಕ್ಕವಳು, ಸದ್ವಿದ್ಯೆಯನ್ನ ಕರುಣಿಸ್ತಕ್ಕಂತಹವಳು. ಅಂತಹ ತಾಯಿ ಆ ಸರಸ್ವತಿ ಅಮ್ಮನವರ ಆರಾಧನೆ ಅವದನ್ನ ಮಾಡತಕ್ಕಂತಹ ಕ್ರಮ ಈ ನವರಾತ್ರಿಯಲ್ಲೇ ಬಂದಿರತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲದೇನೆ ನೋಡಿ, ನಾವು ಈ ಆಯುಧ ಪೂಜೆ ಅಂತ ಮಾಡ್ತೇವೆ. ಈ ಆಯುಧ ಪೂಜೆಯನ್ನು ಮಾಡತಕ್ಕಂಥದ್ದು ಯಾತಕ್ಕೆ, ಅದರ ಹಿನ್ನೆಲೆ ಏನು ಅಂತ ಗಮನಿಸಿದಾಗ ವೇದವ್ಯಾಸದೇವರು ಪುರಾಣದಲ್ಲಿ ಅದರ ಮಹತ್ವವನ್ನು ತಿಳಿಸಿಕೊಡುತ್ತಾರೆ. ಎಷ್ಟು ಅದ್ಭುತವಾದದ್ದು ಅಂತಂದ್ರೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಸನಾತನ ಧರ್ಮವನ್ನು ಎಲ್ಲರೂ ಭಾರತದಾದ್ಯಂತ ಅದನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಎಲ್ಲ ಕಡೆಯಲ್ಲಿಯೂ ಅವತ್ತಿನ ನೋಡಬೇಕು ನೀವು ಸಂಭ್ರಮ. ಎಲ್ಲಾ ಕಡೆಯಲ್ಲಿಯೂ ಲೋಹ ಪೂಜೆ, ಆಯಾ ಆಯುಧ ಪೂಜೆಯನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ ನೋಡೋದಕ್ಕೊಂದು ಕಥೆ ಇದೆ. ಬ್ರಹ್ಮದೇವ ಆತ ಆಕಳಿಸುವಾಗ ಆತನಿಂದ ಉತ್ಪನ್ನನಾಗಿರ್ತಕ್ಕಂತಹವನೇನೆ ಲೋಹಾಸುರ ಅಂತ. ಆತನ ದೇಹದೆಲ್ಲವೂ ಕೂಡ ಲೋಹಮಯವಾಗಿತ್ತು. ಆತನೊಟ್ಟಿಗೆ ಎಲ್ಲ ದೇವತೆಗಳು ಯುದ್ಧವನ್ನು ಮಾಡುತ್ತಾರೆ. ಬಹಳ ಬೃಹದಾಕಾರವಾದ ಶರೀರವನ್ನು ತೆಗೆದುಕೊಳ್ಳುತ್ತಾನೆ. ಆತನ ದೇಹದ ಎಲ್ಲ ಅವಯವಗಳು ಕೂಡ ಮುರಿದು ಕೆಳಗೆ ಬಿದ್ದು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿ ಬಿಡುತ್ತದೆ. ಆತನಿಗೆ ಒಂದು ವರವನ್ನು ಕೊಡುತ್ತಾರೆ ಬ್ರಹ್ಮದೇವರು. ಏನು ಅಂತಂದ್ರೆ, ನೋಡಪ್ಪ, ನಿನ್ನ ಆ ಯಾವ ಶರೀರ ಅನ್ನತಕ್ಕಂಥದ್ದು ಏನು ಅವಯವ ಕೆಳಗೆ ಬಿದ್ದಿದೆಯೋ ಅವುಗಳನ್ನೇನೆ ಇವತ್ತಿನ ದಿನ, ಅಂದ್ರೆ ಆ ನವರಾತ್ರಿಯ ಹಬ್ಬದಲ್ಲಿ ಪೂಜೆಯನ್ನು ಮಾಡತಕ್ಕಂತಹವರಾಗಲಿ, ಅಂದ್ರೆ ನಿನ್ನ ಅಧಿಷ್ಠಾನದಲ್ಲಿ ದುರ್ಗಾ ಅಮ್ಮನವರ ಪೂಜೆಯನ್ನು ಮಾಡತಕ್ಕವರಾಗಲಿ ಅಂತ ವರವನ್ನ ಕೊಡುತ್ತಾರೆ. ಯಾಕೆಂದ್ರೆ ಬ್ರಹ್ಮದೇವರ ಮಗನೇ ಅಲ್ವಾ. ಆದ್ದರಿಂದ ಈ ತರಹದ ಒಂದು ಪ್ರೀತಿ ಅಭಿಮಾನದಿಂದ ಬ್ರಹ್ಮದೇವರು ಆತನಿಗೆ ಅನುಗ್ರಹವನ್ನ ಮಾಡೋಣ. ಅದರಂತೆ ಅವತ್ತು ಆ ವರವನ್ನು ಕೊಟ್ಟಿದ್ದರಿಂದ ಆತನ ದೇಹದ ಅವಯವದಿಂದ ನಿರ್ಮಿಸಲ್ಪಟ್ಟ ಪ್ರತಿಯೊಂದು ಆಯುಧಗಳನ್ನು
ನಾವು ಪೂಜೆ ಮಾಡತಕ್ಕಂತಹ ಕ್ರಮವನ್ನ ಇವತ್ತಿಗೂ 2025 ಕೂಡ ಅದನ್ನು ಅನುಸರಿಸಿಕೊಂಡು ಬಂದಿದ್ದೇವೆ ಅಂತಂದ್ರೆ ಆ ಸನಾತನ ಹಿಂದೂ ಸಂಸ್ಕೃತಿಯ ಒಂದು ತಳಹದಿ, ಅದರ ಹಿನ್ನೆಲೆ, ಅದರ ಒಂದು ಮಹತ್ವ ಅದು ಅದ್ಭುತವಾದದ್ದು ಅಂತ ನಾವು ಗಮನಿಸಿದಾಗ ತಿಳಿತಕ್ಕಂತಹದ್ದಾಗತ್ತೆ. ಇಷ್ಟು ರೀತಿಯಲ್ಲಿ ಆ ದುರ್ಗಾ ಆರಾಧನೆ ಆಗಿರಬಹುದು, ಸರಸ್ವತಿ ಪೂಜೆ ಆಗಿರಬಹುದು, ಲೋಹಾಭಿಸಾರಿಕೆ ಅಂತ ಕರೀತಾರೆ, ಲೋಹಾಭಿಸಾರಿಕ ಅನ್ನತಕ್ಕಂತಹ ಕೃತ್ಯದ ಆಯುಧ ಪೂಜೆಯ ಕ್ರಮದಲ್ಲಿ, ಆ ಆಯುಧಗಳ ಅಧಿಷ್ಠಾನದಲ್ಲಿ ದುರ್ಗಾ ಅಮ್ಮನವರ ಆರಾಧನೆ ಆಗಿರಬಹುದು. ಅಂತೂ ಹೀಗೆ ನಾವು ಆ ಯಾವ ಭಗವತ್ ಪ್ರತೀಕಗಳನ್ನ ನಾವು ಪೂಜೆ ಮಾಡತಕ್ಕಂತಹ ಕ್ರಮವನ್ನ ಈ ನವರಾತ್ರಿಯಲ್ಲಿ ಅನುಸರಿಸಿಕೊಂಡು ಬಂದಿದ್ದೇವೆ. ಈ ಎಲ್ಲ ಆರಾಧನೆಯಿಂದ ಪ್ರಸನ್ನನಾಗಿ ಆ ದೇವ, ಆ ಭಗವಂತ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡತಕ್ಕಂತಹವನಾಗಲಿ ಅಂತ ಹೇಳ್ತಾ ನಮಸ್ಕಾರಗಳು.